ಎಲ್ರಿಗೂ ನಮಸ್ಕಾರ. ನಾನು ಬಾಲಕೃಷ್ಣ ಬರಗೂರು. ಸ್ನೇಹಿತರೆ, SSLC ರಿಸಲ್ಟ್ ಬಂದಾಯ್ತು. ಯಾವ್ಯಾವ ಶಾಲೆಗಳಲ್ಲಿ ಏನೇನಾಗಿದೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಅದೇ ರೀತಿ ಬರಗೂರು ಶಾಲೆಯಲ್ಲಿ ಏನು ರಿಸಲ್ಟ್ ಬಂದಿದೆ SSLC ಅಂದರೆ ಸರ್ಕಾರಿ ಶಾಲೆಯಲ್ಲಿ, ಈ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತ ಶಾಲೆ ಹತ್ರ ಹೋದೆ. ಅದಕ್ಕೂ ಮುನ್ನ ಆ ಶಾಲೆಯ ಮುಖ್ಯ ಶಿಕ್ಷಕರು ಮಾಲತಿ ಮೇಡಮ್ ಇದ್ರು. ಆ ಮಾಲತಿ ಮೇಡಮ್ ಬಂದು ಬರಗೂರಿಗೆ 6 ವರ್ಷ ಆಯ್ತು. 6 ವರ್ಷದಲ್ಲಿ ಸತತವಾಗಿ ಅವರು ಪ್ರಯತ್ನ ಪಟ್ಟು ಈ ವರ್ಷ ಒಳ್ಳೆ ರಿಸಲ್ಟ್ ತಂದು ಕೊಟ್ಟಿದ್ದಾರೆ. ನಿಜಕ್ಕೂ ನಮ್ಮ ಬರಗೂರು ಗ್ರಾಮಸ್ಥರಿಗೆ ಖುಷಿಯಾಗಿದೆ. ಒಂದು ಹಿಂದೆ ಈ 2 ವರ್ಷ ಏನು CC ಕ್ಯಾಮ್ರಾ ಅಂತ ಏನು ಇಟ್ಟಿದ್ರಲ್ಲ, ಆ CC ಕ್ಯಾಮ್ರಾದಕ್ಕೋಸ್ಕರ ವಿದ್ಯಾರ್ಥಿಗಳು ನರ್ವಸ್ ಆಗಿ ರಿಸಲ್ಟ್ 50% ಬಂದಿದ್ದು ಉಂಟು. ಆಗ ನಾವೆಲ್ಲರೂ ಅವ್ರನ್ನ ಪ್ರಶ್ನೆ ಮಾಡಿದ್ದು ಉಂಟು. ಆ ಪ್ರಶ್ನೆ ಮಾಡಬಾರ್ದು ಅಂತಾನೆ ಈ ವರ್ಷ ಸತತವಾಗಿ ಪ್ರಯತ್ನ ಪಟ್ಟು ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಸ್ಪೆಷಲ್ ಕ್ಲಾಸು, ಗ್ರೂಪ್ ಕ್ಲಾಸು ಎಲ್ಲ ಈಗಂತೆಲ್ಲ ಮಾಡಿ ಹೋಮ್ವರ್ಕ್ ಮಾಡಿ ಟೆಸ್ಟ್ ಮಾಡಿಸಿ ಎಲ್ಲಾನು ಒಂದು ಹಂತಕ್ಕೆ ತಂದು ಈ ವರ್ಷ ಒಂದು ದೊಡ್ಡ ರಿಸಲ್ಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ಅವ್ರ ಬಗ್ಗೆ ಒಂದಷ್ಟು ಸಣ್ಣ ಕಿರು ಮಾಹಿತಿಯನ್ನ ನಾನು ನೀಡ್ತೇನೆ. ಎಲ್ಲರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೆಸರು ಬಂದು ಮಾಲತಿ ಡಿ. ಇವರು ಎಜುಕೇಶನ್ BSc B.Ed ಮಾಡ್ಕೊಂಡಿದ್ದಾರೆ. ಇವರು ಹುಟ್ಟಿದ್ದು ಶಿರಾ ತಾಲೂಕಿನ ಗುಳ್ಗೇನಹಳ್ಳಿಯಲ್ಲಿ KT ದೊಡ್ಡಯ್ಯವರ GN JMR ಅವರ ಮಗಳಾಗಿ ಜನಿಸಿದ್ರು. ಇವರು ಶಿಕ್ಷಣ ಎಲ್ಲ ತುಮಕೂರಿನಲ್ಲೇ ಮಾಡ್ಕೊಂಡ್ರು. ಇವರು 1997ರಲ್ಲಿ ಸರ್ಕಾರಿ ಕೆಲಸಕ್ಕೆ ಸೇರ್ಕೊಂಡ್ರು. ಇವರು ಮೊದಲಿಗೆ ಸಹ ಶಿಕ್ಷಕಿಯಾಗಿ ಗುಬ್ಬಿಲಿ ಒಂದು 15 ವರ್ಷ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾರೆ. ತದನಂತರ ಚಿಕ್ಕನಹಳ್ಳಿಯಲ್ಲಿ ಒಂದು 7 ವರ್ಷ ಮಾಡ್ತಾರೆ. ಅಲ್ಲಿಂದ ಪ್ರಮೋಷನ್ ಆಗಿ ಬರಗೂರಿಗೆ ಬರ್ತಾರೆ. ಆಗಿಂದನೂ ಇವರು 6 ವರ್ಷಗಳ ಸತತವಾಗಿ ಇಲ್ಲಿ ಬರಗೂರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಏನಪ್ಪಾ, ಈಗ ಆಲ್ರೆಡಿ ನಾನು ಹೇಳಿದೆ 2 ವರ್ಷ ಏನು ತುಂಬಾ ಕಡಿಮೆ ಬಂದಿತ್ತು ರಿಸಲ್ಟು. ಈಗ ಫಲಿತಾಂಶ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಿಜಕ್ಕೂ ಅವ್ರಿಗೆ ಒಳ್ಳೇದಾಗ್ಲಿ. ಜೊತೆಗೆ ಈ 25-26ನೇ ಇಸ್ವಿಲಿ ಎಲ್ಲ ಶಿಕ್ಷಕರು ಸಹ ಪ್ರಯತ್ನ ಪಟ್ಟು ಟೋಟಲ್ 88 ವಿದ್ಯಾರ್ಥಿಗಳಲ್ಲಿ 84 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಶಿರಾ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳನ್ನ ಕಂಪೇರ್ ಮಾಡಿದ್ರೆ ಬರಗೂರಲ್ಲಿ 2ನೇ ಸ್ಥಾನ ಇದೆ ಅನ್ನೋದು ಇನ್ನೊಂದು ಗ್ರೇಟ್. ಏನೇ ಆಗ್ಲಿ, ಮಾಲತಿ ಮೇಡಮ್ಗೆ ಒಂದು ಹ್ಯಾಂಡ್ಸ್ ಅಪ್ ಹೇಳೋಣ. ಜೊತೆಗೆ ಇಲ್ಲಿ ಯಾರೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಶಿಕ್ಷಕರಾಗಿ ಅಂದ್ರೆ ಗೀತಾ ಮೇಡಮು, ರಘುನಂದನ್ ಸರು, ಸುರೇಶ್ ಸರು, ತೇಜಸ್ವಿನಿ ಮೇಡಮು, ಸೌಭಾಗ್ಯ ಇವರು ಸಹಾಯಕರು, ಹಾಗೆ ಗೆಸ್ಟ್ ಟೀಚರ್ ಒಂದಷ್ಟು ಜನ ಭೂತರಾಜು, ಜಯಶ್ರೀ, ಲಕ್ಷ್ಮಣ್ಣು, ರಾಜೇಶು, ರೂಪಾ ಇವರೆಲ್ಲ ಸೇರಿಸಿ 88 ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಟ್ಟು ಈ ಮಟ್ಟಕ್ಕೆ ತಂದಿದ್ದಾರೆ. ಟೋಟಲಿ ಇವರೆಲ್ಲ ಏನು ಗ್ರೂಪ್ ಡಿಸ್ಕಷನ್ ಮಾಡ್ಕೊಂಡು ಒಳ್ಳೆ ರಿಸಲ್ಟ್ ಬರಬೇಕು ಅಂತ ಶ್ರಮ ವಹಿಸಿದ್ದಾರೆ. ಎಲ್ಲ ಟೀಚರ್ಗೂ ಸಹ ನನ್ನ ಕಡೆಯಿಂದ ಅಂದ್ರೆ ನನ್ನ ಬರಗೂರು TV ಕಡೆಯಿಂದ ಅವ್ರಿಗೆ ಹ್ಯಾಂಡ್ಸ್ ಅಪ್. ಸರ್ಕಾರಿ ಪ್ರೌಢಶಾಲೆ ಬರಗೂರು ಮುಖ್ಯ ಶಿಕ್ಷಕಿಯಾದ ಡಿ ಮಾಲತಿ ಮಾಡುವಂತಹ ನಮಸ್ಕಾರಗಳು. 2025-26ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಫಲಿತಾಂಶ 95.45 ಆಗಿರುತ್ತದೆ. ಡಿಸ್ಟಿಂಕ್ಷನ್ 4, ಫಸ್ಟ್ ಕ್ಲಾಸ್ 38, ಸೆಕೆಂಡ್ ಕ್ಲಾಸ್ 22, ಫಸ್ಟ್ ಕ್ಲಾಸ್ 20. ಒಟ್ಟು 88 ಮಕ್ಕಳಲ್ಲಿ 84 ಮಕ್ಕಳು ಉತ್ತೀರ್ಣರಾಗಿ ನಮ್ಮ ಶಾಲೆಗೆ ಉತ್ತಮವಾದಂತಹ ಫಲಿತಾಂಶವನ್ನು ತಂದು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ನಮ್ಮ ಶಿರಾ ತಾಲೂಕಿನಲ್ಲಿ ಸೆಕೆಂಡ್ ಟಾಪರ್ ಆಗಿ ನಮ್ಮ ಶಾಲೆಯ ವಿದ್ಯಾರ್ಥಿಯಾದಂತಹ ಪುಷ್ಪಲತಾ 614 ಅಂಕಗಳನ್ನು ಗಳಿಸೋದ್ರ ಮೂಲಕ ಇಡೀ ಶಿರಾ ತಾಲೂಕು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಸೆಕೆಂಡ್ ಟಾಪರ್ ಆಗಿ ಬಂದಿದ್ದಾಳೆ. ಹಾಗೆಯೇ ಮೇಘನಾ GR ಅಂತ ನಮ್ಮ ಶಾಲೆಯಲ್ಲಿ 599 ಅಂಕಗಳನ್ನು ಗಳಿಸೋದ್ರ ಮೂಲಕ ಸೆಕೆಂಡ್ ಆಗಿ ಹೊರಹೊಮ್ಮಿದ್ದಾಳೆ. ವರ್ಷ ಅನ್ನುವಂತಹ ವಿದ್ಯಾರ್ಥಿ 625ಕ್ಕೆ 695 ಅಂಕಗಳನ್ನು ಪಡೆದು 3ನೇ ಟಾಪರ್ ವಿದ್ಯಾರ್ಥಿನಿಯಾಗಿ ಹೊರಹೊಮ್ಮಿದ್ದಾಳೆ. ಇವರೆಲ್ಲರೂ ನಾನು ತುಂಬ ಹೃದಯದ ಶುಭಾಶಯಗಳನ್ನು ತಿಳಿಸುತ್ತೀನಿ. ಇದಕ್ಕೆ ನಮ್ಮ ಶಾಲೆಯಲ್ಲಿ ನಿಜವಾಗ್ಲೂ ಕೂಡ ಒಂದು ಉತ್ತಮವಾದಂತಹ ಶಿಕ್ಷಣ ದೊರಕ್ತಾ ಇದೆ. ಸರ್ಕಾರಿ ಪ್ರೌಢಶಾಲೆ ಆದರೂ ಕೂಡ ಇಡೀ ಶಿರಾ ತಾಲೂಕಲ್ಲೇನೆ KPS ಶಾಲೆಯಾಗಿ ಹೊರಹೊಮ್ಮಿದೆ. 26-27ನೇ ಸಾಲಲ್ಲಿ KPS ಶಾಲೆಯಾಗಿ ಬರ್ತಾ ಇದೆ. ಈಗಾಗಲೇ ನಾವು ಅದರ ಒಂದು ಪೂರ್ವಭಾವಿ ಸಭೆಯನ್ನ ಮಾಡಿದ್ದೀವಿ. ಈ ವರ್ಷದಿಂದ ಕೂಡ ಅದು ಕೂಡ ಜಾರಿಗೆ ಬರುತ್ತೆ. ಇಲ್ಲಿ ಉತ್ತಮವಾದಂತಹ ಶಿಕ್ಷಣ ಸಿಗ್ತಾ ಇದೆ. ಇಲ್ಲಿ ಇರುವಂತಹ ಎಲ್ಲ ಶಿಕ್ಷಕರು ಕೂಡ ಅತ್ಯಂತ ಪರಿಶ್ರಮದಿಂದ ಶಾಲೆ ಪ್ರಾರಂಭವಾದ ದಿನಾಂಕದಿಂದನೂ ಕೂಡ
ಪರೀಕ್ಷೆ ಇನ್ನೇನು ಮುಗಿಯುತ್ತೆ ಅನ್ನುವಂತಹ ಕೊನೆಯ ದಿನಗಳವರೆಗೂ ಕೂಡ ಅತ್ಯಂತ ಪರಿಶ್ರಮ ಪಟ್ಟು ಮಕ್ಕಳಲ್ಲಿ ಒಂದು ಉತ್ತಮವಾದಂತಹ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ಶಿಕ್ಷಕರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಒಂದು ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರಾದಂತಹ ಶ್ರೀಯುತ ಮಾಧವ್ ರೆಡ್ಡಿ ಸರ್ ಹಾಗೂ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ವೇದಮೂರ್ತಿ ಸರ್ ಅವರು, ಹಾಗೇನೆ ನಮ್ಮ ಶಿರಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಕೃಷ್ಣಪ್ಪ ಸರ್ ಅವರು, ಇನ್ನು ಆಮೇಲೆ ಡಿವೈಪಿಸಿ ಆದಂತಹ ನರಸಿಂಹಮೂರ್ತಿ ಸರ್ ಅವರು, SLC ನೋಡಲ್ ಶಿಕ್ಷಕರಾದಂತಹ ಮಂಜಪ್ಪ ಸರ್ ಅವರು, ಇವರೆಲ್ಲರ ಒಂದು ಮಾರ್ಗದರ್ಶನದಿಂದ ಸಲಹೆ ಸೂಚನೆಗಳನ್ನು ಆಗಿಂದಾಗೆ ಕೊಟ್ಟು ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ರೀತಿಯ ಉತ್ತಮ ಫಲಿತಾಂಶವನ್ನು ತರೋದಕ್ಕೆ ಅವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಹಾಗೆ ಪೋಷಕರು ಸಹ, ನಮ್ಮ ಶಾಲೆಯಲ್ಲಿ ಇರುವಂತಹ ಮಕ್ಕಳ ಪೋಷಕರು ಸಹ ನಾವು ಆಗಿಂದಾಗೆ ಪೋಷಕರ ಸಭೆಯನ್ನ ಕರೆಸಿ ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಚರ್ಚೆ ಮಾಡ್ತಾ ಹೋದಾಗ ಅವರು ಕೂಡ ಉತ್ತಮವಾದಂತಹ ಪ್ರತಿಕ್ರಿಯೆಗಳನ್ನು ನೀಡಿ ಮಕ್ಕಳು ಅವರವ್ರ ಮಕ್ಕಳು ಚೆನ್ನಾಗಿ ಓದೋದಕ್ಕೆ ಒಳ್ಳೆ ಸಹಕಾರವನ್ನ ಕೂಡ ಅವರು ನೀಡಿದ್ದಾರೆ. ಅವರೂ ಕೂಡ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು ಕೂಡ ಸಕ್ರಿಯವಾಗಿ ಈ ಒಂದು ಉತ್ತಮ ಫಲಿತಾಂಶ ತರೋದಕ್ಕೆ ಅವರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಪೋಷಕರ ಶಿಕ್ಷಕರ ಸಭೆಯನ್ನ 3 ಬಾರಿ ನಡೆಸಿದೀವಿ ನಾವು ನಮ್ಮ ಶಾಲೆಯಲ್ಲಿ. ಹಾಗೇನೆ ಎಲ್ಲಾ ರೀತಿಯಿಂದಲೂ ಕೂಡ ಸಹಕಾರವನ್ನ ನಮ್ಮ SDMC ಸದಸ್ಯರೆಲ್ಲರೂ ಕೂಡ ನಮಗೆ ಸಹಕಾರವನ್ನ ನೀಡಿದ್ದಾರೆ, ಪೋಷಕರು ನೀಡಿದ್ದಾರೆ. ಆದ್ರಿಂದ ನಾನು ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಈ ವರ್ಷದ ಒಂದು ಫಲಿತಾಂಶ ನನಗೆ ತುಂಬಾ ಖುಷಿ ಕೊಟ್ಟಿದೆ, ಸಂತೋಷವನ್ನ ಕೊಟ್ಟಿದೆ. ನಾನು ನಮ್ಮ ಶಿಕ್ಷಕರ ವೃಂದಕ್ಕೆ, ನಮ್ಮ ಎಲ್ಲ ಪೋಷಕರ ವೃಂದಕ್ಕೆ, SDMC ವೃಂದಕ್ಕೆ, ಆಮೇಲೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.